ವಜ್ರಮುನಿಯವರು ಕನ್ನಡ ಚಿತ್ರರಂಗದಲ್ಲಿ ನಟ ಭಯಂಕರ ಎಂದು ಪ್ರಸಿದ್ಧಿಯನ್ನು ಹೊಂದಿದಂತಹ ಕಲಾವಿದ. ಆಗಿನ ಕಾಲದ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಸಹ ವಜ್ರಮುನಿಯವರೇ ಕಳ್ಳನಾಯಕನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರು. ಅಷ್ಟೊಂದು ಬೇಡಿಕೆ ಇದ್ದಂತಹ ವಜ್ರಮುನಿಯವರು ತನ್ನ ಕೊನೆಯ ಕಾಲದಲ್ಲಿ ಸಿನಿಮಾದ ಅವಕಾಶಗಳಿಲ್ಲದೆ ಹೋಗಿದ್ದೇಕೆ, ವಜ್ರಮುನಿಯವರಿಗೆ ಸಿನಿಮಾ ರಂಗದಿಂದ ಆದಂತಹ ಮೋಸಗಳೇನು ಹಾಗೂ ವಜ್ರಮುನಿಯವರ ಕೊನೆಯ ಕಾಲದಲ್ಲಿ ಕಾಯಿಲೆಗಳಿಂದ ವಜ್ರಮುನಿಯವರು ಎಷ್ಟೊಂದು ನೋವನ್ನು ಅನುಭವಿಸಿದರು ಎಂಬುವ ವಜ್ರಮುನಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದು ನೋಡಕ್ಕೂ ಫಸ್ಟ್ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದನೆ ಒಂದು ಲೈಕ್ ಅಂಡ್ ಶೇರ್ ಅನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ವಜ್ರಮುನಿಯವರ ಜನ್ಮನಾಮ ಸದಾನಂದ ಸಾಗರ್. ಇವರು ಬೆಂಗಳೂರಿನ ಜಯನಗರದಲ್ಲಿನ ಕನಕಪಾಳ್ಯದಲ್ಲಿ ಮೇ 10, 1944ರಲ್ಲಿ ಜನಿಸುತ್ತಾರೆ. ವಜ್ರಮುನಿಯವರ ತಂದೆಯ ಹೆಸರು ವಜ್ರಪ್ಪ, ತಾಯಿಯ ಹೆಸರು ವರದಮ್ಮ. ಇವರಿಗೆ 4 ಜನ ಮಕ್ಕಳಲ್ಲಿ ವಜ್ರಮುನಿಯವರು ಮೊದಲ ಮಗನಾಗಿ ಜನಿಸುತ್ತಾರೆ. ವಜ್ರಮುನಿಯವರ ತಂದೆ ಬೆಂಗಳೂರಿನ ಮುನ್ಸಿಪಾಲಿಟಿಯಲ್ಲಿ ಕಾರ್ಪೊರೇಟರ್ ಆಗಿರುತ್ತಾರೆ. ವಜ್ರಮುನಿಯವರ ತಂದೆ ನಿವೃತ್ತಿಯ ನಂತರ ಬೆಂಗಳೂರಿನ ಅಜ್ಜನಾಪುರದಲ್ಲಿ ಒಂದು ಮನೆಯನ್ನು ಖರೀದಿಸಿ ಅಲ್ಲಿ ವಾಸ ಮಾಡಲು ಶುರು ಮಾಡುತ್ತಾರೆ. ವಜ್ರಮುನಿಯವರಿಗೆ ಸದಾನಂದ ಸಾಗರ್ ಎಂದು ಹೆಸರಿಟ್ಟಿರುತ್ತಾರೆ. ಆದರೆ ವಜ್ರಮುನಿಯವರ ಪೋಷಕರು ತನ್ನ ಮನೆ ದೇವರಾದ ವಜ್ರಮುನೇಶ್ವರ ಸ್ವಾಮಿಯ ಕೃಪೆಯಿಂದ ಜನಿಸಿದ್ದು ಎಂದು ವಜ್ರಮುನಿಯವರ ಪೋಷಕರು ಅವರನ್ನು ವಜ್ರಮುನಿ ಎಂದೇ ಕರೆಯಲು ಶುರು ಮಾಡುತ್ತಾರೆ. ವಜ್ರಮುನಿಯವರಿಗೆ ಬಾಲ್ಯದಿಂದಲೂ ಸಹ ನಟನೆಯ ಮೇಲೆ ಬಹಳ ಆಸಕ್ತಿ ಇರುತ್ತದೆ. ಇದರಿಂದ ವಜ್ರಮುನಿಯವರು ತಮ್ಮ ಬಾಲ್ಯದಲ್ಲಿ ಬೆಂಗಳೂರಿನ ಕನಕಪಾಳ್ಯದಲ್ಲಿನ ಯುವ ಸಂಘಗಳು ನಡೆಸುತ್ತಿದ್ದಂತಹ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಲು ಶುರು ಮಾಡುತ್ತಾರೆ. ವಜ್ರಮುನಿಯವರ ಧ್ವನಿಯು ಸ್ವಲ್ಪ ಗಡುಸು ಹಾಗೂ ಗಾಂಭೀರ್ಯತೆಯಿಂದ ಇದ್ದ ಕಾರಣ ಅವರು ಅದಕ್ಕೆ ತಕ್ಕಂತಹ ಪಾತ್ರಗಳನ್ನು ಮಾಡಲು ಶುರು ಮಾಡುತ್ತಾರೆ. ವಜ್ರಮುನಿಯವರಿಗೆ ಬಹಳ ಹೆಸರು ತಂದುಕೊಟ್ಟ ಪಾತ್ರವೆಂದರೆ ಅದೇ ಸುಪ್ರಸಿದ್ಧ ನಾಟಕಕಾರರಾದ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಪ್ರಚಂಡ ರಾವಣ ನಾಟಕದಲ್ಲಿನ ರಾವಣ ಪಾತ್ರವಾಗುತ್ತದೆ. ಈ ನಾಟಕವು ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಪ್ರದರ್ಶನವನ್ನು ಕಾಣುತ್ತದೆ. ಈ ನಾಟಕವನ್ನು ನೋಡಿದಂತಹ ಪುಟ್ಟಣ್ಣ ಕಣಗಲ್ ಅವರು ಸಹ ವಜ್ರಮುನಿಯವರ ರಾವಣನ ಪಾತ್ರದ ನಟನೆಗೆ ಮಾರು ಹೋಗುತ್ತಾರೆ. ವಜ್ರಮುನಿಯವರು ಸಿನಿಮಾ ಫೋಟೋಗ್ರಫಿಯಲ್ಲೂ ಸಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ವಜ್ರಮುನಿಯವರು ಮೊದಲ ಬಾರಿಗೆ ತಮ್ಮ ನಾಟಕದ ಗುರುಗಳಾದ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾವಿರ ಮೆಟ್ಟಲು ಎಂಬ ಚಿತ್ರದಲ್ಲಿ ನಟಿಸಬೇಕಾಗಿರುತ್ತದೆ. ಆದರೆ ಕೆಲ ಕಾರಣಾಂತರಗಳಿಂದ ಈ ಚಿತ್ರವು ಪ್ರಾರಂಭವಾಗಲಿಲ್ಲ. ನಂತರ ಪುಟ್ಟಣ್ಣ ಕಣಗಲ್ ಅವರು 1969ರಲ್ಲಿ ಮಲ್ಲಮ್ಮನ ಪವಾಡ ಎಂಬ ಚಿತ್ರವನ್ನು ನಿರ್ದೇಶಿಸುತ್ತಾರೆ. ಆ ಚಿತ್ರದಲ್ಲಿ ವಜ್ರಮುನಿಯವರು ಕಳ್ಳನಾಯಕನ ಪಾತ್ರದಲ್ಲಿ ನಟಿಸುತ್ತಾರೆ. ಚಿತ್ರವು ತೆರೆ ಕಂಡ ನಂತರ ವಜ್ರಮುನಿಯವರು ತಮ್ಮ ತಾಯಿಯನ್ನು ಸಹ ಈ ಚಿತ್ರವನ್ನು ನೋಡಲು ಕರೆದುಕೊಂಡು ಹೋಗುತ್ತಾರೆ. ಆದರೆ ಈ ಚಿತ್ರದಲ್ಲಿ ವಜ್ರಮುನಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಚಾಟಿಯಿಂದ ಹೊಡೆಯುವಂತಹ ದೃಶ್ಯ ಇರುತ್ತದೆ. ಇದನ್ನು ನೋಡಿದಂತಹ ವಜ್ರಮುನಿಯವರ ತಾಯಿಯವರು ವಜ್ರಮುನಿಯವರನ್ನು ಬೈಯುತ್ತಾರೆ. ವಜ್ರಮುನಿಯವರು ಇದು ನನ್ನ ನಟನೆಗೆ ಸಿಕ್ಕಂತಹ ಪ್ರಶಂಸೆ ಎಂದು ಸ್ವೀಕರಿಸುತ್ತಾರೆ. ವಜ್ರಮುನಿಯವರು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಹೋಗುತ್ತಾರೆ. ವಜ್ರಮುನಿಯವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿ ನಟಿಸಿದಂತಹ ಬಹುತೇಕ ಎಲ್ಲಾ ಚಿತ್ರಗಳು ಸಹ ಪ್ರೇಕ್ಷಕರ ಮನಸೆಳೆಯುತ್ತದೆ. ಎಲ್ಲಾ ಚಿತ್ರವೂ ಸಹ ಗೆಲುವನ್ನು ಸಾಧಿಸುತ್ತದೆ. ಹೀಗೆ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದಂತಹ ವಜ್ರಮುನಿಯವರಿಗೆ ತಾವು ಸಹ ಸಿನಿಮಾವೊಂದು ನಿರ್ಮಾಣ ಮಾಡಬೇಕೆಂಬ ಆಸೆ ಹುಟ್ಟುತ್ತದೆ. ಇದರಿಂದ ವಜ್ರಮುನಿಯವರು ಗಂಡು ಬೇರುಂಡ ಎಂಬ ಚಿತ್ರವನ್ನು ನಿರ್ಮಿಸುತ್ತಾರೆ. ಈ ಚಿತ್ರವು ಬಹಳ ಹೀನಾಯವಾದ ಸೋಲನ್ನು ಕಾಣುತ್ತದೆ. ಈ ಚಿತ್ರದ ಸೋಲಿನಿಂದಾಗಿ ವಜ್ರಮುನಿಯವರಿಗೆ ಬಹಳ ನಷ್ಟವಾಗುತ್ತದೆ. ಇದರಿಂದ ವಜ್ರಮುನಿಯವರು ಬೆಂಗಳೂರಿನ ಜಯನಗರದಲ್ಲಿದ್ದಂತಹ ತಮ್ಮ ಮನೆಯನ್ನು ಸಹ ಮಾರುವ ಪರಿಸ್ಥಿತಿಗೆ ತಲುಪುತ್ತಾರೆ. ಆದರೂ ಸಹ ಛಲ ಬಿಡದಂತಹ ವಜ್ರಮುನಿಯವರು ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಹೀಗೆ ಅವರು ನಿರ್ಮಿಸಿದ ರಣಬೇರಿ ಎಂಬ ಚಿತ್ರವು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯುತ್ತದೆ. ಈ ಚಿತ್ರದಿಂದ ವಜ್ರಮುನಿಯವರಿಗೆ ಅಪಾರವಾದ ಲಾಭ ಬರುತ್ತದೆ ಎಂದು ತಿಳಿದುಕೊಂಡಂತಹ ವಜ್ರಮುನಿಯವರನ್ನು ಕಂಡರೆ ಆಗದೇ ಇದ್ದಂತಹ ಕನ್ನಡ ಚಿತ್ರರಂಗದ ಕೆಲ ಕಲಾವಿದರು ಹಾಗೂ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲರೂ ಸೇರಿ ಈ ಸಿನಿಮಾ
ಸಿನಿಮಾವನ್ನು ಸೋಲುವಂತೆ ಮಾಡುತ್ತಾರೆ. ಇದರಿಂದ ವಜ್ರಮುನಿಯವರಿಗೆ ಬಹಳ ನಷ್ಟವಾಗುತ್ತದೆ. ಅಷ್ಟೇ ಅಲ್ಲದೆ ವಜ್ರಮುನಿಯವರು ಇಷ್ಟೊಂದು ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲಿ ತಾನು ಕೆಲಸವನ್ನು ಮಾಡಿತ್ತು, ಇಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೂ ಸಹ ನನ್ನವರೇ ನನಗೆ ದ್ರೋಹ ಮಾಡಿದರೆ ಎಂದು ವಜ್ರಮುನಿಯವರು ಬಹಳ ನೋವನ್ನು ಅನುಭವಿಸುತ್ತಾರೆ. ವಜ್ರಮುನಿಯವರು ತಮ್ಮ ಸಿನಿಮಾಗಳಲ್ಲಿನ ಕಳ್ಳನಾಯಕನ ಪಾತ್ರಕ್ಕೆ ನ್ಯಾಯ ಒದಗಿಸಲು ಕೆಲ ದೃಶ್ಯಗಳನ್ನು ಮಾಡಬೇಕಾಗಿರುತ್ತದೆ. ಅಂತಹ ದೃಶ್ಯಗಳ ಚಿತ್ರೀಕರಣಕ್ಕೆ ಮೊದಲೇ ವಜ್ರಮುನಿಯವರು ಆ ದೃಶ್ಯದಲ್ಲಿ ನಟಿಸುವಂತಹ ಹೆಣ್ಣು ಮಕ್ಕಳ ಬಳಿ ಹೋಗಿ ತಾನು ತನ್ನ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಲು ಇಂತಹ ದೃಶ್ಯಗಳಲ್ಲಿ ನಟಿಸುತ್ತಿರುವುದಾಗಿಯೂ ಇದರಿಂದ ತಮ್ಮ ಮನಸ್ಸಿಗೆ ಏನಾದರೂ ನೋವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದರು. 90ರ ದಶಕದ ನಂತರ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಹೊಸ ಪ್ರತಿಭೆಗಳು ಬರಲು ಶುರು ಮಾಡುತ್ತಾರೆ. ಇದರಿಂದ ವಜ್ರಮುನಿಯವರಿಗೆ ಸಿನಿಮಾದ ಅವಕಾಶಗಳು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಲ್ಲದೆ ವಜ್ರಮುನಿಯವರ ಆರೋಗ್ಯದಲ್ಲೂ ಸಹ ಬಹಳ ಸಮಸ್ಯೆಗಳು ಉಂಟಾಗಲು ಶುರುವಾಗುತ್ತದೆ. ವಜ್ರಮುನಿಯವರಿಗೆ 2 ಕಿಡ್ನಿಗಳು ಸಹ ಫೇಲ್ ಆಗುತ್ತದೆ. ನಂತರ ವಜ್ರಮುನಿಯವರು ಒಂದು ಕಿಡ್ನಿಯನ್ನು ಚೇಂಜ್ ಮಾಡಿಕೊಳ್ಳುತ್ತಾರೆ. ಹಾಗೆ ಕಿಡ್ನಿಯನ್ನು ಚೇಂಜ್ ಮಾಡಿಕೊಂಡಂತಹ ವಜ್ರಮುನಿಯವರು ಮುಂದಿನ 2 ವರ್ಷಗಳ ಕಾಲ ಆರೋಗ್ಯವಾಗಿರುತ್ತಾರೆ. 2 ವರ್ಷದ ನಂತರ ಮತ್ತೆ ಕಿಡ್ನಿಯ ಸಮಸ್ಯೆ ವಜ್ರಮುನಿಯವರಿಗೆ ಉಂಟಾಗುತ್ತದೆ. ಅಲ್ಲದೆ ವಜ್ರಮುನಿಯವರಿಗೆ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಹಾಗೂ ಮಧುಮೇಹದ ಸಮಸ್ಯೆಗಳು ಬರಲು ಶುರುವಾಗುತ್ತದೆ. ವಜ್ರಮುನಿಯವರಿಗೆ ರಕ್ತಹೀನತೆಯ ಸಮಸ್ಯೆಯೂ ಶುರುವಾಗುತ್ತದೆ. ಇದರಿಂದ ವಜ್ರಮುನಿಯವರ ಮುಖವು ಸಂಪೂರ್ಣವಾಗಿ ಕಪ್ಪಾಗುತ್ತದೆ. ಅಲ್ಲದೆ ವಜ್ರಮುನಿಯವರು ತಮ್ಮ ಕೊನೆಯ ಕಾಲದಲ್ಲಿ ಕಿವಿಯು ಕೇಳಿಸುವ ಶಕ್ತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರೊಂದಿಗೆ ವಜ್ರಮುನಿಯವರ ಕಣ್ಣಿನ ದೃಷ್ಟಿಯು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ವಜ್ರಮುನಿಯವರು ಧೂಮಪಾನ ಹಾಗೂ ಮದ್ಯಪಾನವನ್ನು ಮಾಡುತ್ತಿದ್ದರು. ಇದು ಸಹ ವಜ್ರಮುನಿಯವರ ಅನಾರೋಗ್ಯಕ್ಕೆ ಒಂದು ಕಾರಣವೇ ಎಂದು ಹೇಳಬಹುದು. ವಜ್ರಮುನಿಯವರು ಜನವರಿ 5, 2006ರಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮರಣವನ್ನು ಹೊಂದುತ್ತಾರೆ. ವಜ್ರಮುನಿಯವರನ್ನು ಸಿನಿಮಾದಲ್ಲಿ ನೋಡಿದಂತವರು ವಜ್ರಮುನಿಯವರು ಬಹಳ ಒರಟಾದ ಮನುಷ್ಯ ಎತ್ತುಕೊಡುತ್ತಾರೆ. ಇದು ಸಹಜ, ಏಕೆಂದರೆ ವಜ್ರಮುನಿಯವರು ಸಿನಿಮಾದಲ್ಲಿ ಮಾಡುತ್ತಿದ್ದಂತಹ ಪಾತ್ರಗಳು ಅಂತಹದ್ದಾಗಿರುತ್ತದೆ. ಆದರೆ ವಜ್ರಮುನಿಯವರು ನಿಜ ಜೀವನದಲ್ಲಿ ಬಹಳ ಮೃದು ಮನಸ್ಸಿನವರು. ಕಷ್ಟ ಎಂದು ಕೇಳಿದವರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡುತ್ತಿದ್ದರು. ಅಲ್ಲದೆ ವಜ್ರಮುನಿಯವರು ಬಹಳ ಬಡ ಜನರಿಗೆ ಹಾಗೂ ಸಮಾಜಕ್ಕೆ ಹಲವಾರು ಸೇವೆಗಳನ್ನು ಮಾಡಿದ್ದಾರೆ. ತಾವು ಮಾಡಿದ ಸೇವೆಗಳನ್ನು ಎಲ್ಲೂ ಸಹ ವಜ್ರಮುನಿಯವರು ಹೇಳಿಕೊಂಡಿಲ್ಲ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಬಾರಿದಿನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.